ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಚಳಗೇರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಗಾಗಿ ಬಹಳಷ್ಟು ಕೊಡುಗೆಗಳನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಚಳಗೇರಿಯ ಮುಖ್ಯೋಪಾಧ್ಯಾಯನಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾಗಿರುವಂಥ ಕ್ಷಣ. ಇವತ್ತು ಡಿಸೆಂಬರ್ 27, 2024ನೇ ಇಸ್ವಿ ನಮ್ಮ ಶಾಲೆಗೆ ಒಂದು ಐತಿಹಾಸಿಕ ದಿನ. ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ಬಿಸಿ ಊಟ ತಯಾರಿಸಲು ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಕ್ಕಂಥ ದಿನಮಾನಗಳನ್ನು ನಾನಿಲ್ಲಿ ಕಂಡಿದ್ದೆ. ಇವತ್ತು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಮಾನ ಮನಸ್ಕರೆಲ್ಲರೂ ಸೇರಿ ನಮ್ಮ ಶಾಲೆಯನ್ನು ಸುಂದರಗೊಳಿಸಬೇಕು, ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು. ಶಾಲೆಯಲ್ಲಿರುವಂಥ ವಿವಿಧ ರೀತಿಯ ವಿಶಿಷ್ಟ ರೀತಿಯ ಸಮಸ್ಯೆಗಳೇನಿವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವೇ ಹಳೆಯ ವಿದ್ಯಾರ್ಥಿಗಳು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಮಹತ್ತರವಾಗಿರುವಂಥ ಉದ್ದೇಶವನ್ನು ಹೊಂದಿ ಇವತ್ತು ಮೊನ್ನೆ ಈ ಸುಮಾರು 3 ತಿಂಗಳ ಹಿಂದೆ ತಾವೆಲ್ಲರೂ ಒಂದು ಸಭೆಯನ್ನು ಸೇರಿ ಈ ಗ್ರಾಮದ ಆರಾಧ್ಯ ದೇವತೆ ಯಲ್ಲಮ್ಮ ತಾಯಿಯ ದೇವಸ್ಥಾನದಲ್ಲಿ ತಾವೆಲ್ಲರೂ ಸಭೆಯನ್ನು ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಶಾಲೆಯನ್ನು ಹಳೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವುಗಳು ದತ್ತು ತೆಗೆದುಕೊಳ್ಳೋಣ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಸರ್ಕಾರದ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಯನ್ನು ಕೇವಲ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸಮುದಾಯದಲ್ಲಿ ಇರುವಂಥ ನಾವುಗಳು ಹಳೆಯ ವಿದ್ಯಾರ್ಥಿಗಳು ಕೈ ಜೋಡಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮೊದಲು ಶಾಲೆಗೆ ಅಂದ ಆನಂದವನ್ನು ಮಾಡಿರ್ತಕ್ಕಂಥದ್ದು. ಸುಮಾರು ಲಕ್ಷ ರೂಪಾಯಿಯ ಹಣವನ್ನು ತಾವೆಲ್ಲರೂ ಸ್ನೇಹಿತರು ಸೇರಿ, ಸಮಾನ ಮನಸ್ಕ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ತಮ್ಮ ಹಣವನ್ನು ಸಂಗ್ರಹ ಮಾಡಿ ನಮ್ಮ ಶಾಲೆ ಇವತ್ತು ಸುಂದರವಾಗಿರ್ತಕ್ಕಂಥ ಚಿತ್ರಗಳಿಂದ ಕಂಗೊಳಿಸ್ತಕ್ಕಂಥ ಶಾಲೆಯನ್ನು ತಾವು ಮಾಡಿದಿರಿ. ಅದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕೊಳವೆ ಬಾವಿಯನ್ನು ಕೊರೆಸುವುದರ ಮೂಲಕ ಶಾಲೆಯಲ್ಲಿಯ ಎಲ್ಲ ಮಕ್ಕಳಿಗೆ ಇವತ್ತು ಅಮೃತವಾಗಿರ್ತಕ್ಕಂಥ ನೀರನ್ನು, ಉತ್ತಮವಾಗಿರ್ತಕ್ಕ ಗುಣಮಟ್ಟದ ನೀರನ್ನು ತರೋದಕ್ಕೆ ತಾವೆಲ್ಲರೂ ಕಾರಣೀಕರ್ತರಾಗಿದ್ದೀರಿ. ತಮ್ಮ ಒಂದು ಸೇವೆ, ಈ ಪ್ರಾಮಾಣಿಕ ಸೇವೆಗೆ ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯವನ್ನು ಇನ್ನಷ್ಟು ತಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಅನ್ನುವಂಥ ಆಶಾ ಮನೋಭಾವನೆಯೊಂದಿಗೆ ಇದೇ ರೀತಿಯಾಗಿರ್ತಕ್ಕಂಥ ಈ ಜೀವಂತ ದೇವಾಲಯ ಶಾಲೆಗೆ ತಾವೆಲ್ಲರೂ ಕೂಡ ಈಗೇನು ತಾವು ಧನ ಸಹಾಯವನ್ನು ಮಾಡಿದ್ದೀರಿ, ಅದೇ ರೀತಿ ಇನ್ನೂ ಯಾರು ಧನ ಸಹಾಯವನ್ನು ಮಾಡುವಂಥ ಇಚ್ಛೆಯುಳ್ಳವರಿದ್ದೀರಿ, ದಯವಿಟ್ಟು ತಾವು ಧನ ಸಹಾಯವನ್ನು ಮಾಡಿ ಆ ಒಂದು ತಾವು ನೀಡಿರುವಂಥ ಏನು ಇವತ್ತು ಧನ ಇದೆ ಅದು ಇವತ್ತು ಅನುಷ್ಠಾನಗೊಂಡು ತಮ್ಮ ಕಣ್ಣಿಗೆ ಕಾಣುವ ರೀತಿ ಕಾಣುತ್ತದೆ. ಅದು ಸಮರ್ಪಕವಾಗಿ ಆ ಹಣ ಸದ್ಬಳಕೆ ಆಗ್ತದೆ ಅನ್ನುವಂಥ ಆಶಯ ಮನೋಭಾವನೆ ನಂದು. ಇವತ್ತು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕಂತಂದರೆ ಇವತ್ತು ದಾನ ಧರ್ಮಗಳನ್ನು ದೇವಸ್ಥಾನಗಳಿಗೋ ಅಥವಾ ನಿರ್ಗತಿಕರಿಗೋ ಅಥವಾ ಅವಗತ್ಯ ತಾವೆಲ್ಲ ಮಾಡ್ತಕ್ಕಂಥ ಸಹೃದಯರಿದ್ದೀರಿ. ಹಾಗೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸಿದ್ದೀರಿ. ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೇ ರೀತಿ ನಮ್ಮ ಶಾಲೆಗೆ ಇನ್ನಷ್ಟು ನಮ್ಮಲ್ಲಿ ಕೊರತೆಗಳಿವೆ. ಇವತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಶಾಲೆಯ ಆಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಶಿಕ್ಷಕರು ಮತ್ತು ಈ ಸಮುದಾಯ ಗ್ರಾಮದ ಹಿರಿಯರ ಜವಾಬ್ದಾರಿ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾಂಪೌಂಡ್ ಆಗಿರ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಕೈ ತೊಳೆಯುವುದಂಥ ತೊಟ್ಟಿಯನ್ನು ಮಾಡಿಸ್ತಕ್ಕಂಥದ್ದು, ಇಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ತಾವು ಮನಸ್ಸು ಮಾಡಿದರೆ ಇವತ್ತು ಒಬ್ಬ ವ್ಯಕ್ತಿ
ಮನಸ್ಸು ಮಾಡದ ಗೋಳ ಗುಮ್ಮಟವನ್ನೇ ಕಟ್ಟಿಸಿದ ಅದೇ ವ್ಯಕ್ತಿ ಮನಸ್ಸು ಮಾಡಲಿಲ್ಲ, ಇವತ್ತು ಬಾರಾಕಮ್ಮನಾಗಿ ಬಿಜಾಪುರದಲ್ಲಿ ನಾವು ಕಾಣ್ತಾ ಇದ್ದೀವಿ. ವ್ಯಕ್ತಿ ಒಬ್ಬನೇ, ಮನಸ್ಸು ಇಂಪಾರ್ಟೆಂಟು. STMC ಅಧ್ಯಕ್ಷರು ಚಳಗೇರ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಈ ನಮ್ಮ ಶಾಲೆಗೆ 1,08,000 ರೂಪಾಯಿ ಹಣವನ್ನು ಖರ್ಚು ಮಾಡಿ ಎಲ್ಲ ಬಣ್ಣದಿಂದ ಅಂದ ಚಂದವಾಗಿ ಮಾಡಿದ್ದಾರೆ. ಹಾಗೂ ಮಕ್ಕಳ ಕಲಿಕೆಗೆ ಬೇಕಾದಂಥ ಸ್ಮಾರ್ಟ್ ಕ್ಲಾಸನ್ನು 1,25,000 ರೂಪಾಯಿ ಕೊಟ್ಟು ಹಾಗೂ ಸ್ಮಾರ್ಟ್ ಕ್ಲಾಸನ್ನು ತಂದು ಕೊಟ್ಟಿದ್ದಾರೆ. ಹಾಗೂ ಮಕ್ಕಳಿಗೆ ಊಟದ ತಟ್ಟೆ ಮತ್ತು ಗ್ಲಾಸನ್ನು ಕೂಡ ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೂಡ ಕಾಣಿಕೆ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಶಾಲೆಗೆ ಇನ್ನೂ ಸ್ಟೇಜಿನ ಸ್ಕ್ರೀನು ಮತ್ತು ವಿಜಲ್ ಕಟ್ಟಿಗೆ ಸ್ಟೈಲ್ಸು ಇಂಥ ಸಾಮಗ್ರಿಗಳನ್ನು ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೂಡ, ಆಮೇಲೆ ಇನ್ನೂ ಕೆಲವು ದಿನಗಳಲ್ಲಿ CC ಕ್ಯಾಮ್ರಾವನ್ನು ತಂದು ಕೊಡ್ತೀವಿ ಎಂದು ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಒಪ್ಪಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಮೈಕ್ ಸೆಟ್ ಮತ್ತು ಡಯಾಸನ್ನು ಕೂಡ ನಮ್ಮ ದಾನಿಗಳು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಅಭಿವೃದ್ಧಿಯು ಕೂಡ ಬಹಳ ಚಂದದಿಂದ ನಡೆದಿದೆ. ಈ ಎಲ್ಲ ಕೊಟ್ಟಂಥ ದಾನಿಗಳಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. SPMC ಸದಸ್ಯರು, ನಾವು ಇಲ್ಲಿರ್ತಕ್ಕಂಥ ಎಲ್ಲ SPMC ಸದಸ್ಯರು ಸೇರಿ ಚಳಗೇರಿ ಗ್ರಾಮದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಒಂದು ಅಭಿವೃದ್ಧಿಗೋಸ್ಕರ ನಾನಾ ರೀತಿಯಲ್ಲಿ ಸಹಾಯ ಸಹಕಾರವನ್ನು ಕೊಡುತ್ತಿದ್ದಾರೆ. ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ನೀರಿನ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಬೋರ್ವೆಲ್ ಹಾಕಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತು ಊಟದ ತಟ್ಟೆಯನ್ನು ಇಡಲು ಕೂಡ ಟ್ರೇಯನ್ನು ಕೊಡಿಸಿದ್ದಾರೆ. ಮತ್ತು ಇನ್ನು ಅನೇಕ ವಿದ್ಯಾರ್ಥಿಗಳ ಸಲುವಾಗಿ ಯಾವೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಮಾಡಲಿಕ್ಕೆ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳು ಮುಂದೆ ಬರುತ್ತಿದ್ದಾರೆ. ಊರಿನ ಸಮಸ್ತ ನಾಗರಿಕರು ಕೂಡ ಈ ಶಾಲೆಯ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ನಾವು ಶಾಲೆಯ ಒಂದು ಅಭಿವೃದ್ಧಿ ಸಲುವಾಗಿ ನಮ್ಮ ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ನಾವು ಶಾಲೆಯ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.